ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಹರಿಬಿಟ್ಟಿದ್ದಕ್ಕೆ ಒಟ್ಟಾರೆ ರೈತರು ಹಾಗೇನೆ ರೈತಪರ ಸಂಘಟನೆಗಳು ಎಲ್ಲರೂ ಕೂಡ ಇಡೀ ರಾಜ್ಯದ ಜನ ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ಸಜ್ಜಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವಂತಹ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ ಸುವರ್ಣ ನ್ಯೂಸ್ನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಕೆಆರ್ಎಸ್ ಬಳಿ ಜಮಾಯಿಸಿದ್ದಾರೆ. 3,000 ಪೊಲೀಸರನ್ನ ಕೂಡ ನಿಯೋಜಿಸಲಾಗಿದೆ. ಆದರೂ ಕೂಡ ಪೊಲೀಸರು ರೈತರನ್ನ ಈ ಆಕ್ರೋಶದಿಂದ ತುಂಬಿರುವಂತಹ ರೈತರನ್ನ ನಿಯಂತ್ರಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಯಾಗಿ ರೈತರು ಮುಂದೆ ಸಾಗ್ತಾ ಇದ್ದಾರೆ. ಕೆಆರ್ಎಸ್ ನ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಳಗ್ಗಿನಿಂದಲೇ ರೈತರು ಅಲ್ಲಿ ಜಮಾಯಿಸ್ತಾನೆ ಇದ್ದಾರೆ. ಒಟ್ಟಾರೆ ಇಷ್ಟೊಂದು ಜನ ಪೊಲೀಸರು ಇದ್ದಾಗಲೂ ಕೂಡ ರೈತರನ್ನ ನಿಯಂತ್ರಿಸುವಲ್ಲಿ ಎಲ್ಲೋ ವಿಫಲರಾಗಿದ್ದಾರೆ. ಇನ್ನು ಜನರು ಕೂಡ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ಒಟ್ಟಾರೆ ರೈತಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಒಟ್ಟಾರೆ ಅಲ್ಲಿಯ ಪರಿಸ್ಥಿತಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದೆ. ನೀವು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ ಕನ್ನಡ ಪರ ಸಂಘಟನೆಗಳು ತಮ್ಮ ಬಾವುಟವನ್ನ ಎತ್ತಿ ಹಿಡಿದಿದ್ದಾರೆ. ಒಟ್ಟಾರೆ ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಹರಿಬಿಡ್ತಾ ಇರೋದಕ್ಕೆ ಇಡೀ ರಾಜ್ಯದ ಜನರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರ ಕೂಡ ಎಲ್ಲೋ ಒಂದು ಕಡೆ ತಟಸ್ಥವಾಗಿ ಕೂತಿದೆ. ಈ ರೈತರಿಗೆ ಉತ್ತರ ಕೊಡುವಲ್ಲಿ ಅದು ಕೂಡ ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ಕಾವೇರಿಯ ಚಿತ್ರಣವನ್ನ ನೀವು ನೋಡ್ತಾ ಇದ್ದೀರಿ. ಕೆಆರ್ಎಸ್ ನ ಸುತ್ತಮುತ್ತಲಿನ ಚಿತ್ರಣ ಇದು. ಜನರ ಸಾಗರವೇ ಹರಿದು ಬರ್ತಾ ಇದೆ. ಇನ್ನಷ್ಟು ಜನರು ಬರ್ತಾ ಇದ್ದಾರೆ. ಪ್ರತಿಭಟನೆಯ ಕಾವು ಜೋರಾಗ್ತಾನೆ ಇದೆ. ಬಿಸಿಲು ಹೆಚ್ಚಾಗ್ತಾ ಇದ್ದ ಹಾಗೆ ಪ್ರತಿಭಟನೆಯ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಒಟ್ಟಾರೆ ಅಲ್ಲಿ ಇನ್ನಷ್ಟು ಜನ ಹರಿದು ಬರ್ತಾನೆ ಇದ್ದಾರೆ. ಪ್ರತಿಭಟನೆಯ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಪೊಲೀಸರನ್ನು ಕೂಡ ನಿಯೋಜಿಸಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರಿದ್ದಾರೆ. ಆದರೂ ಕೂಡ ಜನರನ್ನ ನಿಯಂತ್ರಿಸುವಲ್ಲಿ ಅವರು ಕೂಡ ವಿಫಲರಾಗಿದ್ದಾರೆ. ಇನ್ನು ಸಾಕಷ್ಟು ಸಂಘಟನೆಗಳು, ಸಂಘ ಸಂಸ್ಥೆಗಳು, ವಕೀಲರು ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಒಟ್ಟಾರೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಬಿಡೋದಕ್ಕೆ ಎಲ್ಲರಿಂದ ಕೂಡ ವಿರೋಧ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರ ಕೂಡ ಒಂದು ಸೂಕ್ತವಾದ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಮಧ್ಯಾಹ್ನ 3 ಗಂಟೆಯವರೆಗೆ ರೈತರು ಕೂಡ ಗಡುವನ್ನ ನೀಡಿದ್ದಾರೆ. ಅಷ್ಟರ ಒಳಗೆ ಒಂದು ಸೂಕ್ತವಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ತಮಿಳುನಾಡಿಗೆ ಹರಿದು ಹೋಗ್ತಾ ಇರೋ ಕಾವೇರಿ ನೀರನ್ನ ತಡೆ ಹಿಡಿಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಆದರೆ ಇದಾದ ನಂತರ ಸರ್ಕಾರ ಏನು ತೀರ್ಮಾನವನ್ನ ತಗೊಳುತ್ತೆ ಅನ್ನೋದನ್ನ ಮಾತ್ರ ನಾವು ಕಾದು ನೋಡಬೇಕು. ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೂಡ ಸರ್ಕಾರದಿಂದ ಬಂದಿಲ್ಲ. ಇನ್ನೊಂದು, ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಪರಿಸ್ಥಿತಿ, ನಮಗಿರುವಂತಹ ನೀರಿನ ಒಂದು ಬೇಕು ಬೇಡಗಳನ್ನು ತಿಳಿಸಿ ಹೇಳುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಅಥವಾ ಇಲ್ಲಿರುವಂತಹ ಸಚಿವರು, ಶಾಸಕರು ಈ ಒಂದು ಪರಿಸ್ಥಿತಿಯನ್ನ ತಿಳಿ ಹೇಳುವಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅಂತಾನೆ ಅನ್ಸುತ್ತೆ. ಹಾಗೆಯೇ ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರ ಏನಿದೆ, ಸುಪ್ರೀಂ ಕೋರ್ಟ್ನ ಈ ನಿರ್ಧಾರ ಏನಿದೆ, ಇದು ಕರ್ನಾಟಕದ ಜನರು ಇದನ್ನ ಒಪ್ಪಿಕೊಳ್ಳೋದಕ್ಕೆ ಯಾಕೋ ತಯಾರಿಲ್ಲ. ಇನ್ನು ಕಾವೇರಿ ನೀರು ಹರಿದು ಹೋಗ್ತಾ ಇರೋದು ಕೂಡ ರಾಜ್ಯದ ಜನತೆಯನ್ನ ಆಕ್ರೋಶಕ್ಕೆ ಎಡೆ ಮಾಡಿದೆ. ನಮ್ಮಲ್ಲಿರುವಂತಹ ನೀರಿನ ಪ್ರಮಾಣವೇ ಕಡಿಮೆ ಇದೆ. ಅದನ್ನ ನಾವು ತಮಿಳುನಾಡಿಗೆ ಹರಿಬಿಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ನಮ್ಮಲ್ಲೂ ಕೂಡ ನೀರಿನ ಕೊರತೆ ಎದ್ದು ಕಾಣುತ್ತೆ. ಇನ್ನು ಹೋಗ್ತಾ ಹೋಗ್ತಾ ಇನ್ನಷ್ಟು ನೀರಿನ ಕೊರತೆ ನಮ್ಮಲ್ಲಿ ಹೆಚ್ಚಾಗ್ತಾನೆ ಹೋಗುತ್ತೆ. ಸೊ ಹೀಗಾಗಿ ತಮಿಳುನಾಡಿಗೆ ನೀರನ್ನ ಹರಿಬಿಡುವಂತಹ ಅವಶ್ಯಕತೆ ಆದರೂ ಏನಿತ್ತು ಅನ್ನೋದು ರೈತರ ಆಕ್ರೋಶ. ಇನ್ನು ಅಲ್ಲಿರುವಂತಹ ಕುಡಿಯೋ ನೀರಿನ ಪೂರೈಕೆ ಆಗಿರ್ಬೋದು ಅಥವಾ ಬೆಳೆಗಳಿಗಾಗಿರ್ಬೋದು, ನೀರಿನ ಪೂರೈಕೆ ಅಲ್ಲೇ ಸರಿಯಾಗಿ ಆಗ್ತಾ ಇಲ್ಲ, ನಮ್ಮ ರಾಜ್ಯದಲ್ಲೇ ಸರಿಯಾಗಿ ಆಗ್ತಾ ಇಲ್ಲ. ಇನ್ನು ನಾವು ತಮಿಳುನಾಡಿಗೆ ನೀರನ್ನ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಕೂಡ ನಮ್ಮನ್ನ ಕಾಡುತ್ತೆ.
ಮಂಡ್ಯದಲ್ಲಿ ಒಟ್ಟಾರೆ ಕೆಆರ್ಎಸ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ರೈತರು, ರೈತಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವಕೀಲರು, ರೈತ ಮಹಿಳೆಯರು ಸಾಲು ಸಾಲಾಗಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೇವಲ ಪುರುಷರಷ್ಟೇ ಅಲ್ಲ, ಮಹಿಳೆಯರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇರೋದು ಇನ್ನಷ್ಟು ವಿಶೇಷ. ಖಂಡಿತವಾಗ್ಲೂ ನಮ್ಮ ಕಾವೇರಿ ನದಿ ನೀರನ್ನ ಪರ ರಾಜ್ಯಕ್ಕೆ ಹರಿಬಿಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಈ ಎಲ್ಲ ಹೋರಾಟಗಾರರಲ್ಲಿದೆ, ಇಡೀ ರಾಜ್ಯದ ಜನತೆಯಲ್ಲಿದೆ. ಇನ್ನು ರಾಜ್ಯ ಸರ್ಕಾರ ಈ ಸಂಬಂಧ ಯಾವ ರೀತಿಯಾದಂತಹ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕು. ಇನ್ನು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಗಡುವನ್ನ ನೀಡಲಾಗಿದೆ. ಸೂಕ್ತವಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕು ರಾಜ್ಯ ಸರ್ಕಾರ ಅಂತ. ಆದರೆ ಅಷ್ಟೊತ್ತಿನ ಒಳಗೆ ಯಾವ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನ, ಪ್ರತಿಕ್ರಿಯೆಯನ್ನ ನೀಡುತ್ತೋ ಗೊತ್ತಿಲ್ಲ. ಇನ್ನು ಸುತ್ತಮುತ್ತ ಕೂಡ ಅಘೋಷಿತ ಬಂದ್ ನಿರ್ಮಾಣವಾಗಿದೆ. ಇನ್ನು ಕಾವೇರಿ ಹಿತರಕ್ಷಣಾ ಸಮಿತಿಯ ಒಂದು ನಿರ್ಧಾರದಂತೆ ಮನೆಗೆ ಒಬ್ಬರಂತೆ ಮುತ್ತಿಗೆ ಹಾಕೋದಕ್ಕೆ ರೈತರನ್ನ ಕೆಆರ್ಎಸ್ ಬಳಿ ಕೂಡ ಕರೆತರಲಾಗಿತ್ತು. ಇನ್ನು ಇಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ನೆರೆದಿದ್ದಾರೆ, ಬಾವುಟವನ್ನ ಹಾರಿಸ್ತಾ ಇದ್ದಾರೆ. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಹರಿ ಹೋಗೋದನ್ನ ನಿಲ್ಲಿಸಬೇಕು ಅನ್ನುವಂತಹ ಕೂಗು ಎಲ್ಲ ಕಡೆ ಕೂಡ ಕೇಳಿ ಬರ್ತಾ ಇದೆ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಕೂಡ ಸೇರಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪ್ರಮುಖವಾಗಿ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಇದೆ. ಸರ್ಕಾರದವರು ಇಷ್ಟು ಹೊತ್ತಾಗಿ ರೈತರು ಏನ್ ಮಾಡ್ತಾ ಇದ್ದಾರೆ? ಸರ್ಕಾರದವರು ಏನ್ ರೈತರು ಇಲ್ಲಿ KS ಪುಟ್ಟಣ್ಣನವರು ಎಲ್ಲ ಇಲ್ಲಿ ಬಂದು ಧರಣಿ ಮಾಡ್ತಾವ್ರ. ಸರ್ಕಾರದವ್ರು ಏನ್ ಮಾಡ್ತಾವ್ರ? ಇನ್ನು ನೀರು ಹೋಗೋದು ಹೋಯ್ತಾನೆ ಇದೆ, ನೀರ್ ನಿಲ್ಸಿಲ್ಲ. ಏನ್ ಮಾಡ್ತಾವ್ರ ಸರ್ಕಾರದವರು? ಒಟ್ಟಾರೆ ಕೆಆರ್ಎಸ್ನ ಸುತ್ತಮುತ್ತ ಹೋರಾಟದ ಕಾವು ಜೋರಾಗಿದೆ. ಈ ಸುದ್ದಿ, ಇದರ ಜೊತೆಗೆ ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ನ ನಂತರ.